DCM ಯಾರಾಗ್ತಾರೆ ಅಂತ ಒಬ್ಬರು ಇಬ್ಬರು 3 ಜನ 4 ಜನ ಹೀಗೆಲ್ಲ ಕೇಳಿಬರ್ತಾ ಇತ್ತು. ಆದರೆ ಕೊನೆಗೊಂದು ಸುದ್ದಿ ಬಂದಿದ್ದೇನು ಅಂತಂದರೆ ಯಾರನ್ನೂ ಕೂಡ DCM ಮಾಡಲೇಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದರು. ಯಾಕಂದರೆ ಕೇರಳದಲ್ಲಿ ಏನನ್ನು ಅನುಸರಿಸಲಾಗಿದೆ ಅದನ್ನೇ ಇಲ್ಲೂ ಮಾಡಿದ್ರಾಗುತ್ತೆ, ಮುಖ್ಯಮಂತ್ರಿ ಒಬ್ಬರನ್ನೇ ಉಪಮುಖ್ಯಮಂತ್ರಿ ಬೇಡ ಅಂತ. ಆದರೆ ಈಗ ಬದಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ DCM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಮೂಲಗಳು ಹೇಳ್ತಾ ಇವೆ. ಒಬ್ಬರೇ ಒಬ್ಬರು DCM. ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಒಬ್ಬರೇ DCM, ಅದು DK ಶಿವಕುಮಾರ್. ಈಗ DK ಮುಖ್ಯಮಂತ್ರಿ ಆಗ್ತಿರುವಂಥ ಸಂದರ್ಭದಲ್ಲೂ ಕೂಡ ಒಬ್ಬರೇ DCM, ಅದು ಪರಮೇಶ್ವರ್ ಮಾತ್ರ. ಹಾಗೇನಾದರೂ ಆದರೆ BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗುವಂಥ ಸಾಧ್ಯತೆಗಳಿವೆ. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಒಬ್ಬರು ಇಬ್ಬರು 4 ಜನ 4ರಿಂದ ಈಗ ಮತ್ತೆ ಒಬ್ಬರಿಗಾಗಿದೆ, ಅಂದರೆ ಪರಂ ಮಾತ್ರ DCM ಆಗ್ತಾರೆ ಅಂತ ಮೂಲಗಳು ಹೇಳ್ತಾ ಇವೆ, ಏನಂತೀರಿ? ಓಕೆ, ಕಾರಣಾಂತರಗಳಿಂದ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಪರಮೇಶ್ವರ್ ಮಾತ್ರ DCM ಆಗ್ತಾರೆ, ಯಾಕಂದರೆ ಅಳದು ತೂಗಿ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ. ಪರಮೇಶ್ವರ್ DCM ಆಗಲೇಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ರು. ಈ ಹಿಂದೆ ಆದಂಥ ಬೆಳವಣಿಗೆಗಳನ್ನು ನೀವು ನೋಡಿದ್ದೀವಿ. ಒಂದು ವೇಳೆ ಏನಾದರೂ ಇವರು ಕೆಳಗಡೆ ಇಳಿದ್ರೆ ಯಾರನ್ನು ಮಾಡಬೇಕು ಮುಖ್ಯಮಂತ್ರಿಯನ್ನಾಗಿ ಅಂದಾಗ ಬಹಳಷ್ಟು ಜನ ಪರಮೇಶ್ವರ್ ಆಗಲಿ ಅನ್ನುವಂಥ ಮಾತನ್ನು ಹೇಳಿದರು. ಖುದ್ದು ಸಿದ್ದರಾಮಯ್ಯವ್ರ ಮನಸ್ಸಲ್ಲೂ ಕೂಡ ಇದೇ ಇತ್ತಂತೆ, ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ. ಆದರೆ ಈಗ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಇರಾದೆ ಇತ್ತು ಅಂತಂದರೆ, ನಾನು ಯಾವಾಗಲೂ ಕೂಡ ಹಿಂದುಳಿದ ವರ್ಗದ ಪರ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ನಂಬರ್ 1, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ದಲಿತರೊಬ್ಬರಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿದಂಥ ಕೀರ್ತಿ ನನಗೇ ಸಿಗುತ್ತೆ. ಈ ಮುಖಾಂತರ ಅಹಿಂದಾದ ಏಕಮೇವಾದ್ವಿತೀಯ ನಾಯಕ ನಾನೇ ಅಂತ ಮಂಡಿಸಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿತ್ತು. ಆದರೆ ಆಗಲಿಲ್ಲ. DK ಶಿವಕುಮಾರ್ ಆರಂಭದ ದಿನದಿಂದ ಇಲ್ಲಿ ತನಕ ತಾವು ಹಾಕಿದಂಥ ಪಟ್ಟಿದೆಯಲ್ಲ, ಆ ಪಟ್ಟನ್ನು ಸಡಿಲಿಸಲೇ ಇಲ್ಲ. ಸಮಯ ಸಂದರ್ಭ ಬಂದಾಗ ಯಾವ್ಯಾವ ರೀತಿ ಸ್ಪಷ್ಟ ಸಂದೇಶಗಳನ್ನು ರವಾನಿಸಬೇಕು ಆ ಸಂದೇಶಗಳನ್ನು ರವಾನಿಸ್ತಾನೇ ಇದ್ದರು. ಎಲ್ಲ ರೀತಿಯಲ್ಲೂ ಕೂಡ ಅವರು ಬಾಲ್ ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ರು. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಹೇಳಿದ್ದಿದೆಯಲ್ಲ, ಅದೆಷ್ಟರ ಮಟ್ಟಿಗೆ ಹಂಗಾಮ ಆಯಿತು ನೋಡಿದ್ರಿ. ಪ್ರಧಾನಮಂತ್ರಿಗಳಲ್ಲಿ ಬಂದಾಗ ಅವ್ರ ಪಕ್ಕದಲ್ಲಿ ಹೋಗಿ ಮಾತಾಡಿದ್ದು ಅದೆಷ್ಟರ ಮಟ್ಟಿಗೆ ಸುದ್ದಿ ಆಯಿತು ನೋಡಿದ್ವಿ. ಪದೇ ಪದೇ ದೆಹಲಿಗೆ ಹೋಗಿ ಮಾತಾಡ್ಕೊಂಬಂದಿದ್ದು ಅದೆಷ್ಟರ ಮಟ್ಟಿಗೆ ಸದ್ದಾಯಿತು ಸುದ್ದಿ ಆಯಿತು ನಾವು ನೋಡಿದ್ವಿ. ಇದು ಪಟ್ಟು ಬಿಡಲಿಲ್ಲ. ಹೀಗಾಗಿ ಆ ಪಟ್ಟು ಬಿಡದಿರುವಂಥದ್ದು ಇದೆಯಲ್ಲ, ಅದೇ ಇವತ್ತು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದ ತನಕ ಕರ್ಕೊಂಬಂದು ನಿಲ್ಲಿಸಿದೆ. ಬರೀ ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ DCM ಅಂತ ಮೂಲಗಳು ಹೇಳ್ತಾ ಇವೆ, ಏನಂತೀರಿ? ಹೌದು ರಂಗನಾಥ್, ಇದೀಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಉಪಮುಖ್ಯಮಂತ್ರಿಗಳ ಸ್ಥಾನ ಏನು ಅಥವಾ ಎಷ್ಟರ ಮಟ್ಟಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸುಮಾರು 3 ಉಪಮುಖ್ಯಮಂತ್ರಿಗಳನ್ನ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಒಂದು ಪ್ರಸ್ತಾಪವನ್ನ ಇಟ್ಟಿದ್ರು. ಅಂದ್ರೆ ತಮ್ಮ ಪಾಳಯದ ನಾಯಕರು ಮತ್ತು ಪ್ರಬಲ ಸಮುದಾಯಗಳನ್ನ ಪ್ರತಿನಿಧಿಸುವಂತಹ ಕೆಲವು ಸಮುದಾಯಗಳಿಗೆ ಅವಕಾಶವನ್ನ ಉಪಮುಖ್ಯಮಂತ್ರಿ ಸ್ಥಾನದ ಮೂಲಕ ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಾದವಾಗಿತ್ತು. ಆದ್ರೆ ನಿನ್ನೆ ನಡೆದಂತಹ ಸುದೀರ್ಘ ಚರ್ಚೆ, ತಡರಾತ್ರಿ ತನಕ ನಡೆದಂತಹ ಪರಾಮರ್ಶೆ ಮತ್ತು ಈಗಿನ ಬೆಳಗ್ಗೆಯನ್ನು ಕೂಡ ನಡೆದಂತಹ ಪರಾಮರ್ಶೆಯ ಬಳಿಕ ಪರಮೇಶ್ವರ್ ಅವರಿಗೆ ಮಾತ್ರ ಇದೀಗ ಉಪಮುಖ್ಯಮಂತ್ರಿ ಸ್ಥಾನ ಅಂತೇಳಿ ಹೈಕಮಾಂಡ್ ಸದ್ಯದ ಮಟ್ಟಿಗಂತೂ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದು ಬರ್ತಾ ಇರುವಂಥದ್ದು ಮಾಹಿತಿ. ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡೋ ಮೂಲಕ ಒಂದು ಕಂಟ್ರೋಲ್ ಅನ್ನ ಇಡೋ ರೀತಿಯಲ್ಲಿ ಹೈಕಮಾಂಡ್ ಯೋಚನೆ ಮಾಡಿದಂತೆ ಕಾಣಿಸ್ತಾ ಇದೆ. ಅಂದ್ರೆ ಕೇವಲ ಏಕೈಕ ಪವರ್ ಸೆಂಟರ್ ಆಗಬಾರ್ದು ಅನ್ನುವಂಥದ್ದು ಒಂದು ಕಾರಣ. ಇನ್ನೊಂದು, ಪರಮೇಶ್ವರ್ ಅವರ ಅನುಭವವನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಬಳಸ್ಕೋಬೇಕು ಅನ್ನುವಂಥದ್ದು ಎರಡನೇ ಕಾರಣ. ಸಿದ್ದರಾಮಯ್ಯನವರು ಅವರ ಹೆಸರನ್ನ ಮುನ್ನೆಲೆಗೆ ತರ್ತಾರೆ ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟಿಗೆ ನಡೆದಿತ್ತು. ಸಿದ್ದರಾಮಯ್ಯನವರು ತಮ್ಮ ಸ್ಥಾನ ಬಿಟ್ಕೊಡುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂತ ಒಂದು ಒತ್ತಡವನ್ನ ಹಾಕ್ತಾರೆ ಅನ್ನುವಂಥದ್ದು. ಈಗ ಉಪಮುಖ್ಯಮಂತ್ರಿ ಮಾಡೋ ಮೂಲಕ ಆ ಒಂದು ಲೆಕ್ಕಾಚಾರಗಳನ್ನು ಕೂಡ ಸರಿದೂಗಿಸುವಂತ ಪ್ರಯತ್ನಗಳನ್ನ ಸಿದ್ದರಾಮಯ್ಯನವರು ಮಾಡಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಪಕ್ಷದಲ್ಲಿ ಮತ್ತು ಸರ್ಕಾರದ ನಡುವೆ ಎರಡರೂ ಕೂಡ ಸಮನ್ವಯತೆಯನ್ನ ಪರೋಕ್ಷವಾಗಿ ಪರಮೇಶ್ವರ್ ಸರಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಇದೀಗ ಹೈಕಮಾಂಡ್ ಹಾಕಿದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರನ್ನ ಮಾತ್ರ ಏಕೈಕ ಉಪಮುಖ್ಯಮಂತ್ರಿಯಾಗಿ ಈ ಸರ್ಕಾರದಲ್ಲಿ ಮುಂದುವರಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಮತ್ತು ಪರಮೇಶ್ವರ್ ಅವರ ನಿವಾಸದ ಬಳಿ ಯಾವುದೇ ರೀತಿಯ ಸಂಭ್ರಮಾಚರಣೆಗಳಾಗ್ಲಿ, ಯಾವುದೇ ರೀತಿಯ ಜೋರು ಗದ್ದಲವಾಗಿ ಕಾಣ್ಬರ್ತಾ ಇಲ್ಲ.
ಪರಮೇಶ್ವರ್ ಅವರು ಸಿದ್ದರಾಮಯ್ಯನವ್ರ ಜೊತೆ ದೆಹಲಿಗೆ ಹೋಗಿದ್ದನ್ನ ಬಿಟ್ರೆ ನಿನ್ನೆಯೂ ಕೂಡ ಅವರು ದೆಹಲಿಗೆ ಹೋಗಿ ಲಾಬಿ ಮಾಡಿಲ್ಲ. ಅಂದ್ರೆ ಹೈಕಮಾಂಡ್ ತನ್ನ ಅರ್ಹತೆಯ ಆಧಾರದ ಮೇಲೆ ಕೊಟ್ರೆ ಕೊಡ್ಲಿ, ಇಲ್ದಿದ್ರೆ ಇಲ್ವೇ ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಪರಮೇಶ್ವರ್ ಅವರು ಬಂದಿದ್ರು ಅಂತ ಅನ್ಸುತ್ತೆ. ಇದೇ ಕಾರಣಕ್ಕೋಸ್ಕರ ಪರಮೇಶ್ವರ್ ಅವರ ಹೆಸರನ್ನ ಸಿದ್ದರಾಮಯ್ಯನವರು ಕೂಡ ಒತ್ತಡ ಹಾಕಿ ಈ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಂತೆ ಕಾಣಿಸ್ತಾ ಇದೆ. ರಂಗನಾಥ್, ನೋಡಿ, ಡಿ ಕೆ ಶಿವಕುಮಾರ್ ಮನೆಗೂ ಈ ಕಡೆಗೆ ಪರಂ ಮನೆಗೂ ಎಷ್ಟು ದೂರ ಇದೆ ಅಂತರ, ಬಹಳ ಹತ್ರ. ಆದರೆ ಇಲ್ಲಿ ಗಿಜಿಗುಡ್ತಾ ಇದೆ, ಅಲ್ಲಿ ಯಾರೂ ಕೂಡ ಇಲ್ಲ. ಪರಮೇಶ್ವರ್ ಸುಮ್ಮನಿದ್ರು ಏನು ಮಾಡ್ತಾರೆ ನೋಡೋಣ ಅಂತ ಅಂತೂ ಇಂತೂ ಪರಮೇಶ್ವರ್ ಅವರಿಗೆ DCM ಪಟ್ಟ ಒಲಿದು ಬರ್ತಾ ಇದೆ.